ಗೊತ್ತಾಗಿದೆಯಾ? ಸರ್ ನನಗೆ 2014 ಪರಿಚಯ ಆಗ್ತಾರೆ. ಸೊ ಪರಿಚಯ ಅವರು ನನ್ನ ಪರಿಚಯ ಜಿಮ್ಮಲ್ಲಿ ಪರಿಚಯ ಆದಾಗ ಅವರು ಒಬ್ಬ ನಿರ್ದೇಶಕರು ಎಲ್ಲ ಒಂದು ಕಡೆ ಸಿನಿಮಾ ಮಾಡ್ತಾರೆ, ಅವಕಾಶ ಮಾಡಿಕೊಡ್ತಾರೆ, ಒಂದು ಆಸೆ ಇತ್ತು. ಜೊತೆಗೆ ನಾನು ಸುದೀಪ್ ಸರ್ ಅಭಿಮಾನಿ ಅಂದ್ಬಿಟ್ಟು ಸುದೀಪ್ ಸರ್ ನೋಡಬೇಕು ಅಂತ ಕರ್ಕೊಂಡು ಸುದೀಪ್ ಸರ್ನ ಪರಿಚಯ ಮಾಡಿಕೊಡ್ತಾರೆ. ಪರಿಚಯ ಆದಾಗ ಅವ್ರ ಸಂಪರ್ಕ ಇಟ್ಕೊಂಡಾಗ ಎಲ್ಲೋ ಒಂದು ಕಡೆ ಅವರ ವೈಯಕ್ತಿಕೋಸ್ಕರ ಅವರ ಪರ್ಸನಲ್ ಇಶ್ಯೂಗೋಸ್ಕರ ನನ್ನ ಸಾಲ ಹೋಗಿ 3 ಲಕ್ಷ ದುಡ್ಡು ತೊಗೊಳ್ತಾರೆ. ಅದು 3 ಲಕ್ಷ 9 ಲಕ್ಷ ಹೋಗುತ್ತೆ. ಅದು ಜಾಸ್ತಿ ಆಗ್ತಾ ಕೊನೆಗೆ 250 ಗ್ರಾಮ್ ಗೋಲ್ಡ್ನು ಖರ್ಚು ಮಾಡಿ ಕೊಡ್ತೀನಿ. 25 ಲಕ್ಷ ನನಗೆ ಆ್ಯಕ್ಚುಲಿ ಬರಬೇಕಾಗಿರೋದು. ಬಟ್ ಇದರಲ್ಲಿ ಸುದೀಪ್ ಸರ್ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ, ನಾನು ಅವ್ರ ಮೇಲೆ ಏನಿಲ್ಲ. ಬಟ್ ಅವ್ರ ಹೆಸರು ಹೇಳ್ಕೊಂಡು ನನಗೆ ವಂಚನೆ ಮಾಡಿದ್ರು. ಬಿಕಾಸ್ ಅಂದರೆ ನನ್ನ ಅವರ ಅಭಿಮಾನಿ ಅನ್ನೋ ಒಂದು ರೀಸನ್ ಅದನ್ನು ಎನ್ಕೇಸ್ ಮಾಡ್ಕೊಂಡು ಅವರು ನನ್ನ ಸಿನಿಮಾ ಕಲಾವಿದ ಅವಕಾಶ ಕೊಡ್ತೀನಿ ಅಂತ ಅದೊಂದು ಸುದ್ದಿ ಹೇಳಿ ಈ ಕಡೆ ಸುದೀಪ್ ಸರ್ನ ಪರಿಚಯ ಮಾಡ್ಕೊಡ್ತೀನಿ, ಕ್ರಿಕೆಟ್ ಆಡ್ತೀನಿ CCL ಅಂತ ಹೇಳಿ ಅವ್ರ ಸ್ವಾರ್ಥಕ್ಕೆ ಏನು ಬೇಕೋ ಅದನ್ನು ಯೂಸ್ ಮಾಡಿಕೊಂಡು ನನ್ನನ್ನು ಬಕ್ರಾ ಮಾಡ್ಬೋದು. ಕ್ರಿಕೆಟ್ ಆಡೋಕ್ಕೂ ಕೂಡ ಹಣ ತಗೊಳ್ತಿದ್ರ ಹೇಗೆ ಅಂತ ನಿಮ್ಮ ಹತ್ರ ಮಾತ್ರ ತಗೊಂಡಿದ್ರ ಬೇರೆ ಹತ್ರ? ನನ್ನ ಗಮನಕ್ಕೆ ಬಂದಿಲ್ಲ. ಬಟ್ ತುಂಬಾ ಜನ ಹೇಳ್ತಿದ್ರು ಈ ಥರ ತಗೊಂಡಿದ್ದಾರೆ ಅಂತ. ಬಟ್ ಅದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಹತ್ರ ತಗೊಂಡಿಲ್ಲ. KPC ಅಮೌಂಟ್ ತಗೊಂಡು ಅವ್ರ ಪರ್ಸನಲ್ಗೋಸ್ಕರ ಅಮೌಂಟ್ ತಗೊಂಡು ಬಟ್ ನನ್ನನ್ನು ಅಲ್ಲಿ ಆಡಿಸ್ತೀನಿ, ಸುದೀಪ್ ಸರ್ ಸಂಪರ್ಕ ಕೊಡ್ತೀನಿ, ಸಿನಿಮಾ ಮಾಡಿಸ್ತೀನಿ, ಸಿನಿಮಾದಲ್ಲಿ ಬೆಳೆಸ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಕೊಂಡಾಗ ಎಲ್ಲೋ ಒಂದು ಕಡೆ ನಮಗೆ ಬ್ಯಾಟ್ ಫಾಲೋ ಯಾರೋ ಡೈರೆಕ್ಟರ್ ಸಿಗ್ತಾರೆ, ನಮ್ಗೆ ಬೆನಿಫಿಟ್ ಮಾಡ್ತಾರೆ, ನಮ್ಗೆ ಅವಕಾಶ ಕೊಡ್ತಾರೆ, ಸಿನಿಮಾ ಕ್ಷೇತ್ರ ಬೆಳಿಬೋದು, ನಮ್ಮ ಕನಸು ಏನಿದ್ರು ಇಲ್ಲಿ ಸ್ಟಾರ್ ಬೆಳೆಸ್ಬೋದು ಅಥವಾ ಸಿನಿಮಾ ಹೆಸರು ಮಾಡ್ಬೋದು ಅನ್ನೋ ಆಸೆಗೋಸ್ಕರ ನಾವು ಸಂಪರ್ಕ ಬೆಳೆಸ್ಕೊಳ್ಳೋಕ್ಕೋಸ್ಕರ ನಾನು ಮೋಸ ಹೋಗಿದ್ದೀನಿ. ಈಗ ಫೈನಲಿ ನಿಮ್ಮ ನಿಲುವೇನು? ನನ್ನ ನಿಲುವು ಅಧ್ಯಕ್ಷರ ಮೇಲೆ ನಂಬಿಕೆ ಇದೆ. ನಮ್ಮ ಕುಟುಂಬದಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಂದಕಿಶೋರ್ ಅವ್ರನ್ನ ಕರೆದು ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಬಿಕೆ ಇದೆ. ಈ ಘಟನೆ ಆದ್ಮೇಲೆ ಸಂಪರ್ಕ ಮಾಡೋದು ಆಯ್ತಾ? ಇಲ್ಲ, ಅವ್ರು ಯಾರು ನಾನು ಸಂಪರ್ಕ ಮಾಡಿ ಅವ್ರ ಕಡೆ ಒಬ್ಬರು ಸಂಪರ್ಕ ಮಾಡಿ ಮಾಧ್ಯಮದಲ್ಲಿ ಬರ್ತಾ ಇರೋದನ್ನ ಇಶ್ಯೂನ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಹೊರತು ಪ್ರಾಬ್ಲಮ್ ಸಾಲ್ವ್ ಮಾಡಿ ಯಾರು ಟ್ರೈ ಮಾಡಿದ್ರು ಅವ್ರನ್ನ. ಸೊ ಅದಕ್ಕೆ 3 ದಿನ ವೆಯ್ಟ್ ಮಾಡಿದೆ. 3 ದಿನ ಮಾಧ್ಯಮದಲ್ಲಿ ಬರ್ತಾ ಇತ್ತು. ತಪ್ಪು ಮಾಡಿರೋ ವ್ಯಕ್ತಿ ಯಾವತ್ತೂ ಮುಂದೆ ಬರೋಲ್ಲ ಅಂತ ಇದೇ ಎಕ್ಸಾಂಪಲ್. ಯಾಕಂದರೆ ತುಂಬ ವೈರಲ್ ಆಗಿದೆ ಇಶ್ಯೂ. ಬಟ್ ಅವರು ಸತ್ಯ ಒಂದು ಚಾನಲ್ಗೆ ಹೇಳಿದ್ದಾರೆ, ನಾನು ದುಡ್ಡೇ ತಗೊಂಡಿಲ್ಲ ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಅಧ್ಯಕ್ಷ ಗಮನಕ್ಕೆ ತರಿಸ್ತಾ ಇದ್ದೀನಿ, ಮಾಧ್ಯಮಕ್ಕೂ ಕೊಟ್ಟಿದ್ದೀನಿ. ನೀವು ಮಾತೃ ಸಂಸ್ಥೆ ಅಂತ ಹೇಳ್ತಾ ಇದ್ದೀರಾ, ನಾನು ಅಂತಂದು ಅಂತ ಹೇಳ್ತೀರಾ, ನೀವು ಮೆಂಬರೇ ಆಗಿಲ್ಲ ನಿಮಗೆ ಖಾಲಿ ಇಟ್ಟಿಲ್ಲ ಅಂತ ಹೇಳ್ತೀರಾ. ನೀವು ಕಷ್ಟ ಬಂದಿದೆ ಮಾತೃ ಸಂಸ್ಥೆ ಅಂತ ಹುಡ್ಕೊಂಬಂದಿದ್ದೀರಾ ಸರ್. ಇಲ್ಲಿ ಯಾಕೆ ಮೆಂಬರ್ ಆಗಿಲ್ಲ ನೀವು? ಸರ್ ಮೆಂಬರ್ ಆಗಿಲ್ಲ ಸರ್. ನಾನು ಒಬ್ಬ ಕಲಾವಿದ, ಮುಂದೆ ಮೆಂಬರ್ ಆಗ್ತೀನಿ ಸರ್. ನನಗೆ ಗೊತ್ತಿಲ್ಲ ಏನೂ. ಇವರು ಈಗ ನಿರ್ದೇಶಕ ಬೇರೆ ಕಡೆ ಆಗಿದ್ದೀರಾ ಅಲ್ವಾ ಸರ್? ಬೇರೆ ಕಡೆ ಎಲ್ಲೂ ಆಗಿಲ್ಲ ಸರ್. ನಾನು ಈಗ ನಿರ್ದೇಶಕ. ಈಗ ನಿಮ್ಮ ಸಿನಿಮಾ ಎಲ್ಲಿ ರಿಜಿಸ್ಟರ್ ಆಗಿದೆ? ನನ್ನ ಸಿನಿಮಾ ಇದೇ ಬ್ಯಾನರ್ ಆಗಿದೆ, ಇದೇ ಚೇಂಬರ್ ಆಗಿದೆ. ಅದು ನಮ್ಮ ಪ್ರೊಡ್ಯೂಸರ್ ಮಾಡಿರೋದು. ಈಗ ECಗೆ ಅಥವಾ ಈ ಚೇಂಬರ್ಗೆ ಒಂದು ಪಾಸಿಬಿಲಿಟೀಸ್ ಇರೋದು, ತಮ್ಮ ಚೇಂಬರ್ನ ಮೆಂಬರ್ ಆಗಿದ್ರೆ ಒಂದು ಮಾಡ್ಬೋದು ಅಂತ. ಅಲ್ಲ, ಈಗ ನಾನು ಮುಂದೆ ಮೆಂಬರ್ ಆಗ್ತೀನಿ. ಜೊತೆಗೆ ನನ್ನ ಸಿನಿಮಾದ ಆಲ್ರೆಡಿ ಮೆಂಬರ್ಶಿಪ್ ಇದೆ. ಸೊ ಇಲ್ಲಿ ಈಗ ನಾನು ನಮ್ಮ ಪ್ರೊಡ್ಯೂಸರ್ನ ಕರ್ಕೊಂಡ್ಬರಕಾಗಲಿ. ಹಾಗೆ ನನ್ನ ಪರ್ಸನಲ್ ಒಬ್ಬ ಕಲಾವಿದನಾಗಿ ಕರ್ನಾಟಕ ಚಲನಚಿತ್ರ ಮಂಡಳಿ ಕಲಾವಿದರಿಗೆ ನಿಂತ್ಕೊಳ್ತಾರೆ. ಕಲಾವಿದರಲ್ಲಿ ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು ಅಥವಾ ನಿರ್ದೇಶಕರಿಗೆ ಆದರೆ ಇದೊಂದು ದೇವಸ್ಥಾನ ಇದ್ದಂಗೆ. ಇಲ್ಲಿ ದೊಡ್ಡವರು ನ್ಯಾಯಾಧೀಶರು ನಮಗೆ ಸಹಾಯ ಮಾಡ್ತಾರೆ. ಒಂದು ನಂಬಿಕೆ ಇಟ್ಕೊಂಡು ಅಧ್ಯಕ್ಷರ ನಂಬಿಕೆ ಇಟ್ಕೊಂಡು ಅಧ್ಯಕ್ಷ ಗಮನಕ್ಕೆ ತಂದು ನಾನು ಬಂದಿದ್ದೀನಿ. ಮೆಂಬರ್ ಆಗಿದ್ದೀರಾ ಸರ್? ಕಲಾವಿದ ಆಗಿ ಸರ್, ಮೆಂಬರ್ ಆಗಿಲ್ಲ ಸರ್. ಕಲಾವಿದರ ಅಧ್ಯಕ್ಷ ಯಾರು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ಅಧ್ಯಕ್ಷ ಇಲ್ಲ ಸರ್, ಕಲಾವಿದರು ಇಲ್ಲಿ ಮೆಂಬರ್ ಆಗಿದೆ ಸರ್. ಮೆಂಬರ್ಶಿಪ್ ಅಲ್ಲ, ಕಲಾವಿದ ಅಂತ ಕುರ್ಸ್ಕೊಂಡಿದ್ದೀನಿ ಸರ್. ನಾನು 3 ಸಿನಿಮಾ ಮಾಡಿದ್ದೀನಿ ಸರ್, ಕುರ್ಸ್ಕೊಂಡಿದ್ದೀನಿ. ಈಗ ಹೊಸ ಸಿನಿಮಾ ಅಂತಲ್ಲ, ನಾನು ಮುಂಚೆ ಸಿನಿಮಾ. ಸರಿ, ಮನವಿ ಕೊಟ್ಬಿಡಿ. ಅಧ್ಯಕ್ಷರು ಮನವಿ ಕೊಡಿ, ಅಧ್ಯಕ್ಷರು ಫೈಟ್ ಕೊಡಿ. ಇಟ್ಕೊಳ್ಳಿ ಸರ್, ಹಾಗೆ ಇಟ್ಕೊಳ್ಳಿ ಸರ್. ಓಕೆ ಸರ್. ನಮ್ಮ ವಾಣಿಜ್ಯ ಮಂಡಳಿ ಮನವಿ ಮಾಡಿದ್ದೀನಿ. ಅಧ್ಯಕ್ಷ ಮೇಲೆ ತುಂಬ ನಂಬಿಕೆ ಇದೆ. ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಜೊತೆಗೆ ನನ್ನ ಬೆಂಬಲದಿಂದ ಮಾಧ್ಯಮ ಕ್ಷೇತ್ರಕ್ಕೆ ನನ್ನ ವಂದನೆಗಳು. ಥ್ಯಾಂಕ್ ಯು.